guys, this is my lunch for today. ಹೆಲ್ಮೆಟ್ ಅಲ್ಲಿ ನಿಮ್ದು ಯಜಮಾನ್ರು ನನಗೆ ಹೆಲ್ಮೆಟ್ ಹಾಕು ಅಂತ ಹೇಳ್ಬಿಟ್ಟವ್ರ. ಸ್ಕೂಲ್ ಮುಗಿತಾ? ಅಲ್ಲ ನೀನ್ ವಿನ್ ಆದ್ರೆ ಅವಾಗ ನಿನಗೆ ಓಕೆನಾ? ನಂಗೆ ಇದು ಇಷ್ಟ ಆಯಿತು. ಓದಿನಾದ್ರೆ ನಾನು ಕೀ ಬಿಟ್ಬಿಟ್ಟು ಬಂದಿದ್ದಾರೆ ನಮ್ಮ ಯಜಮಾನ್ರು. ಕೀ ಇತ್ತ ಯಾವ್ದಾರು ನೋಡು, ಅದಕ್ಕೇನೆ ಹೇಳೋದು ನಾನು ನೀಟಾಗಿ ಇಟ್ಕೊ ಮನೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು 12:30 ಆಗೋಗ್ಬಿಟ್ಟಿದೆ ಇವತ್ತು. ಆ್ಯಂಡ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು 12:30ಗೆ. ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ಅದು ಇದು ಕೆಲಸ ಇತ್ತು. ಆ್ಯಂಡ್ ಇವತ್ತಿಂದ ನಾನು ಡಿಸೈಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ತುಂಬ ಗ್ಯಾಪ್ ಆಗೋಗ್ಬಿಟ್ಟಿದೆ. 1 ಮೀಲ್ ಅ ಡೇ ಮಾಡ್ತಾಯಿದ್ದೆ ನಾನು ಫಸ್ಟು. ಸೊ ಅದನ್ನು ಮಾಡೋಣ ತಿರ್ಗಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ 1 ಹೊತ್ತು ಊಟ ಮಾಡ್ತೀನಿ. ಆ್ಯಂಡ್ 1 ಹೊತ್ತಿನಲ್ಲೇ ಏನೇನಾಗುತ್ತೋ ಮ್ಯಾಕ್ಸಿಮಮ್ ಥಿಂಗ್ಸ್ ತಿನ್ನೋದಕ್ಕೆ, ಅದನ್ನು ಲೈಕ್ ಪ್ರೋಟೀನ್ಸೇ ಆಗಲಿ ಫೈಬರೇ ಆಗಲಿ ಇಷ್ಟು ಮ್ಯಾಕ್ಸಿಮಮ್ ತಿನ್ನೋಕ್ಕಾಗುತ್ತೋ ಅದನ್ನು ತಿಂತೀನಿ ಗೈಸ್. ಆ್ಯಂಡ್ ಇವತ್ತು ಮೊದಲನೇ ದಿವಸ ಅಲ್ವಾ, ಸ್ವಲ್ಪ ಡಿಲಿಷಿಯಸ್ ಆಗಿರೋ ಅಂಥ ಫುಡ್ಡಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಇವತ್ತು ಸ್ವಲ್ಪ ಚಿಕನ್ ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಿರಿಯಾನಿ ಮಾಡಿದ್ದೀನಿ ಗೈಸ್. ಈಗ ಸದ್ಯಕ್ಕೆ ಬೆಳಗ್ಗೆಯಿಂದ ಏನು ತಿಂದಿದ್ದೀನಿ ಅಥವಾ ಕುಡ್ದಿದ್ದೀನಿ ಅಂತ ಅಂದರೆ, ಬೆಳಗ್ಗೆ ಎದ್ದೆ ಸುಮಾರು ಹೊತ್ತು ನೀರು ಕುಡ್ದಿದ್ದೆ ಅಷ್ಟೇ. ಅದಾದಾದ್ಮೇಲೆ ಜಿಂಜರ್ ಮತ್ತು ಲೆಮನ್ ಟೀ ಮಾಡಿಕೊಂಡೆ. ನಾನು ಭವಿಷ್ಯ ಇಬ್ಬರು ಕುಡಿದ್ವಿ ಇವತ್ತು, ಏಕೆಂದರೆ ನೆನ್ನೆನೂ ಕೊಟ್ಟಿದ್ದೆ ಭವಿಷ್ಯಂಗೆ ಜಿಂಜರ್ ಲೆಮನ್ ಟೀ. ಅವಳಿಗೆ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗೂ ಮಾಡಿಕೊಡಿದ್ಮೇಲೆ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಇವತ್ತು ಮಾಡಿಕೊಟ್ಟೆ. ಕುಡಿದ್ಲು ಬೆಳಗ್ಗೆ ಎದ್ದಿದ ತಕ್ಷಣ. ಅದಾದಮೇಲೆ ಒಂದು ಚಪಾತಿ ತಿಂದಿದ್ದಾಳೆ ಅವಳು. ನಮ್ಮ ಯಜಮಾನ್ರಿಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅವ್ರು ಬರೋದೇ ಲೇಟು, ಬಿಸಿ ಬಿಸಿ ಮಾಡಿಕೊಡೋಣ ಅಂತ ಇವಾಗ ಮಾಡ್ತಿರೋದು. ಆ್ಯಂಡ್ ಬಿರಿಯಾನಿ ಆಲ್ರೆಡಿ ಕೂಗಿದೆ ಗೈಸ್. ಇವಾಗ ಕೂಲ್ ಆದಮೇಲೆ ನಾನು ಬಿರಿಯಾನಿ ತಿಂತೀನಿ. ಆ್ಯಂಡ್ ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಬ್ಲಾಗು ಅಂತ ನನಗೆ ಗೊತ್ತಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಗೈಸ್. ದಿಸ್ ಈಸ್ ಮೈ ಲಂಚ್ ಫಾರ್ ಟುಡೇ. ಅಂದರೆ ಫುಲ್ಲು ದಿನಕ್ಕೆ ಊಟ. ಇದಕ್ಕೆ ಮುಂಚೆ ಏನು ತಿಂದೆ ಗೊತ್ತಾ, ಈಗ ತಾನೇ ಒಂದು ಪೀಸ್ ಆಫ್ ಪರಂಗಿ ಹಣ್ಣು, ಅದಾದಮೇಲೆ ಕ್ಯಾರೆಟು, ಆಮೇಲೆ ಸೌತೆಕಾಯಿ ತಿಂದಿದ್ದೀನಿ. ಆಮೇಲೆ ಇದು ತಿಂದ್ಬಿಟ್ಟು ಇವತ್ತೊಂದು ಊಟ ಮುಗಿಸ್ಬಿಡ್ತೀನಿ ಗೈಸ್. ಆಮೇಲೆ ಏನೂ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ತಿನ್ನಬೇಕಂತ ಅನ್ನಿಸಿದ್ರೆ ಏನು ಮಾಡಬೇಕಂತ ಗೊತ್ತಿಲ್ಲ, ನೋಡೋಣ. ಕಂಟ್ರೋಲ್ ಇಟ್ಕೋತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತೀನಿ, ದಿನ ಮುಗಿಯೋ ಅಷ್ಟರಲ್ಲಿ ಗೈಸ್. ಇವಾಗ ಮಧ್ಯಾಹ್ನ 1:30 ಆಗಿದೆ. ಆ್ಯಂಡ್ ನಾನು ಮತ್ತು ನಮ್ಮ ಯಜಮಾನ್ರು ಹೊರಗಡೆ ಹೋಗ್ತಾ ಇದ್ದೀವಿ. ಏನೋ ಒಂದು ಸಣ್ಣ ಕೆಲಸ ಇದೆ ಗೈಸ್. ಸೊ ಹೋಗಬೇಕು. ಬಿಸಿಲೇನಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಗೈಸ್. ಯಾರ ಗಾಡಿ? ನನ್ನ ಗಾಡಿನಾ ನಿಮ್ಮ ಗಾಡಿನಾ ರೀ? ಹಾಂ, ಯಾರ ಗಾಡಿ? ಓಕೆ, ಡೈನಿಂಗ್ ಟೇಬಲ್ ಮೇಲೆ ಇರಬೇಕಲ್ಲ. ಸೊ ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ಅಂದರೆ ಟ್ರಾಫಿಕ್ನಲ್ಲಿ, ಅದಕ್ಕೋಸ್ಕರ ಹೆಲ್ಮೆಟ್ ಹಾಕ್ಕೊತಾ ಇದ್ದೀವಿ ಗೈಸ್. ಇಲ್ಲಿಲ್ಲೇ ಅಂದರೆ ಹಾಕ್ಕೊಳ್ಳಲ್ಲ ನಾವು. ಹೆಲ್ಮೆಟಲ್ಲಿ ನಿಮ್ಮದು ನಮ್ಮ ಯಜಮಾನ್ರು ನನಗೆ ಹೆಲ್ಮೆಟ್ ಹಾಕೋ ಅಂತ ಹೇಳ್ಬಿಟ್ಟು ಅವರೇ ಹಾಕ್ಕೊಳ್ತೀರಾ ಆಗ್ತಾ ಇದ್ದಾರೆ ಗೈಸ್. ಬಾಯ್ ಭವಿಷ್ಯ. ಏನು ನಿನ್ನ ಹೆಸರು? ನರ್ವೀನಾ? ಸ್ಕೂಲ್ ಮುಗಿತಾ? ಗೈಸ್ ಇವಾಗ ಬಂದ್ವಿ ಮನೆಗೆ. 4:15 ಕಾಲಾಗೋಗ್ಬಿಟ್ಟಿದೆ ಗೈಸ್. ಬರೋ ಅಷ್ಟರಲ್ಲಿ ಸಂಜೆನೇ ಆಗೋಗ್ಬಿಟ್ಟಿದೆ, ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ. ಸೊ ನನ್ನ ಮಧ್ಯಾಹ್ನ ನಿದ್ದೆ ಒಂದು ಸ್ವಲ್ಪ ನಿದ್ದೆ ಬರ್ತಾಯಿದೆ ಇವಾಗ. ಸೊ 1 ಅವರ್ ಮಲಗೋಕ್ಕಾಗಲ್ಲ, ಯಾಕೆಂದರೆ
ನಮ್ಮ ಯಜಮಾನ್ರು ಇವಾಗ ಸ್ನಾನಕ್ಕೆ ಹೋಗ್ತಾರೆ. ಸೊ ಎದ್ದಾದಮೇಲೆ ನಾನು ಅವ್ರದ್ದು ಸ್ನಾನ ಆದಾದ್ಮೇಲೆ ಊಟಕ್ಕೆ ಇಡಬೇಕು. ಸೊ ಒಂದು 1/4 ಗಂಟೆ ಅರ್ಧ ಗಂಟೆ ಮಲಗ್ಬೋದು ಇವಾಗ. ಸೊ ಮಲಕ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಿದ್ದೆ ಮಾಡಿ 1 ಅವರೇ ನಿದ್ದೆ ಮಾಡಿದೆ. ಎದ್ದು ನಮ್ಮ ಯಜಮಾನ್ರಿಗೆ ಟಿಫನ್ ಊಟ ಎಲ್ಲ ಹಡಿಸ್ಬಿಟ್ಟು ಇವಾಗ ಅವರು ಜಿಮ್ಗೆ ಹೋದರು ಗೈಸ್. ಆ್ಯಂಡ್ ತಿನ್ಬಿಡೋಣ ಏನಾರು ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಗೂ ಒಂದು ಪೀಸ್ ಚಿಕನ್ ತಿನ್ಬಿಡೋಣ ಅಂತಲೇ ಅನ್ನಿಸ್ತು. ನಾನು ಬೆಳಗ್ಗೆ ಡಿಸೈಡ್ ಮಾಡ್ಕೊಂಡಿದ್ನಲ್ಲ ಒಂದೊತ್ತು ತಿನ್ನೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಇವತ್ತು ರಾಂಗ್ ಆಯಿತು. ಏನಕ್ಕೆ ಅಂತ ಅಂದರೆ ನಾವು ಹೊರಗಡೆ ಹೋಗಿದ್ವಲ್ಲ, ನಮ್ಮ ಭಾವನ ಮನೆಗೆ ಹೋಗಿದ್ವಿ. ಅವ್ರ ಮನೆಯಲ್ಲಿ ಫಸ್ಟು ಏನು ಕೊಟ್ಟರು, ಪಲ್ಪಿ ಇದು ಗ್ರೇಪ್ ಜ್ಯೂಸ್ ಕೊಟ್ಟರು. ಅದು ನೆಂಟ್ರ ಮನೆಗೆ ಹೋದಾಗ ಇಲ್ಲ ಅನ್ನೋಕ್ಕಾಗೋದಿಲ್ಲ, ಕೊಡಿದ್ವಿ. ಅದಾದಮೇಲೆ ಆ್ಯಪಲ್ ಕಟ್ ಮಾಡಿಕೊಟ್ರು ಗೈಸ್, ಅದನ್ನು ತಿಂದೆ ಗೈಸ್. ಅದಾದಮೇಲೆ ನಮ್ಮ ಭಾವ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಆಸೆಯಿಂದ ಪಾಪ ಕೇಳಿದ್ರು. ನನಗಿಲ್ಲ ಅಂತ ಅನ್ನೋಕ್ಕೆ ಇಷ್ಟ ಆಗಲಿಲ್ಲ. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ನಮ್ಮ ಭಾವ ಇಬ್ಬರೂ ಕಾಫಿ ಕುಡಿದ್ವಿ. ಅದಾದಮೇಲೆ ಇನ್ನೇನಾಯಿತು, ಅಷ್ಟಕ್ಕೆ ಸ್ಟಾಕ್ ಮಾಡಿಬಿಟ್ಟು ಮನೆಗೆ ಬಂದ್ವಿ. ಅದಾದಮೇಲೆ ಮನೆಯಲ್ಲಿ ತಿನ್ನೋಣ ಅನ್ನಿಸ್ತು. ಚಿಕನ್ ಪೀಸ್ ತಿನ್ನಲಿಲ್ಲ ನಾನು. ಈಗ ಲೆಮನ್ ಮತ್ತು ಜಿಂಜರ್ ಟೀ ಮಾಡ್ಕೊಂಡಿದ್ದೀನಿ. ಇದೇನು ಪರವಾಗಿಲ್ಲ ಗೈಸ್, ಇದನ್ನು ಕುಡಿಬೋದು. ನಾನು ದಿನವೆಲ್ಲ ಕುಡಿಬೋದು ಇದನ್ನು. ಆದರೆ ಇದರಲ್ಲಿ ಹನಿ ಅಥವಾ ಸಕ್ಕರೆ ಏನೋ ಹಾಕ್ಕೊಂಡಿರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ 1 ಹೊತ್ತು ಅಥವಾ 2 ಹೊತ್ತು ಕುಡಿದ್ರೆ ಹನಿ ಹಾಕ್ಕೊಂಡಿದ್ರೆ ಪರವಾಗಿಲ್ಲ. ತುಂಬ ಸರ್ತಿ ಕುಡಿದ್ರೆ ಹನಿ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೂ ಒಳ್ಳೆಯದಲ್ಲ. ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು. ಅದಕ್ಕೋಸ್ಕರ ಇದು ನಂದು ಇವತ್ತಿನ ದಿನದಲ್ಲಿ 2ನೇ ಜಿಂಜರ್ ಟೀ. ಹನಿ ಎಲ್ಲ ಸ್ವಲ್ಪ ಲೈಕ್ ವೆರಿ ಲಿಟ್ಲ್ ಹಾಕ್ಕೊಂಡಿದ್ದೀನಿ. ಹುಳಿ ಇದೆ ಇದು ಇವತ್ತು ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಭವಿಷ್ಯ ಮಲಗಿದ್ದಾಳೆ. ಅವಳು ಎದ್ದಿದ ತಕ್ಷಣ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಏಕೆಂದರೆ ಅವರಪ್ಪ ಹೇಳಿದ್ರು. ಅವಳು ನೈಟ್ ಡ್ರೆಸ್ ಕೇಳ್ತಾ ಇದ್ಲು, ಅವಾಗ ತೊಗೊಳ್ಳಿಲ್ಲ ನಾವು. ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ಅವಳಿಗೆ ನೈಟ್ ಡ್ರೆಸ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಫಸ್ಟೇ ಹೇಳೋದಿಲ್ಲ, ಸುಮ್ಮನೆ ನನಗೇನು ತೊಗೋಬೇಕು ಅಂತ ಹೇಳಿಬಿಟ್ಟು ಹೋಗ್ತೀನಿ. ಅದಾದಮೇಲೆ ಅವಳಿಗೆ ಕೊಡಿಸ್ತೀನಿ, ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಸೊ ಅಷ್ಟೇ ಗಾಯ್ಸ್. ಏಕೆಂದರೆ ಅವಳಿಗೆ ಇಲ್ಲೇ ಎಕ್ಸ್ಪೆಕ್ಟೇಷನ್ ಇಡಿಸ್ಕೊಂಡು ಕರ್ಕೊಂಡು ಹೋದರೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಏನೇನೋ ಪ್ಲ್ಯಾನ್ಸ್ ಮಾಡ್ಕೊಂಡ್ಬಿಡ್ತಾಳೆ. ಅದಕ್ಕೆ ಅಲ್ಲಿಗೆ ಹೋದಾದ್ಮೇಲೆ ಹೇಳಿದ್ರೆ ನೋಡೋಣ ಏನು ತೊಗೋತಾಳೆ ಅಂತ. ಅಥವಾ ನೈಟ್ ಡ್ರೆಸ್ ಯಾವ್ದು ತೊಗೋ ಅಂತ ಹೇಳ್ತೀನಿ, ನೋಡೋಣ ಗೈಸ್. ಅಷ್ಟು ಗೈಸ್, ಇವಾಗ ನಾನು ಮತ್ತು ಭವಿಷ್ಯ ರೆಡಿಯಾಗಿದ್ದೀವಿ. ಇವಾಗ ಹೋಗಿ ನನಗೆ ಶಾಪಿಂಗ್ ಮಾಡಬೇಕು ಅಂತ ನಮ್ಮ ಯಜಮಾನ್ರು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ಸೊ ಹೋಗಿ ಶಾಪಿಂಗ್ ಮಾಡೋಣ. ಮತ್ತೆ ಕೊಟ್ಟಿರೋ ದುಡ್ಡು ಗೈಸ್ ಏನೋ ಗೊತ್ತಿಲ್ಲ, ಮತ್ತೆ ಕೊಟ್ಟರು. ಅವ್ರಿಗೆ ಶಾಪಿಂಗ್ ನಾನು ಮಾಡಲಿಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಕೊಟ್ಟರು ಗೈಸ್. ಭವಿಷ್ಯ ನನ್ನ ಜೊತೆ ಪಾಪ ಸಪೋರ್ಟ್ ಮಾಡೋಕ್ಕೆ ಬರ್ತಿದ್ದಾಳೆ ಗೈಸ್. ಇವಾಗ ಜುಡಿಯೋಗೆ ಬಂದಿದ್ದೀವಿ. ಈಗ ಹೇಳ್ತೀನಿ ಭವಿಷ್ಯಂಗೆ, ಅವಳಿಗೆ ಕೊಡ್ಸಕ್ಕೆ ಬಂದಿರೋದು ಅಂತ ಒಂದು ಆಟ ಆಡ್ಬಿಟ್ಟು ಹೇಳ್ತೀನಿ. ಭವಿಷ್ಯ, ನಿಂಗೇನಾದ್ರು ಬೇಕಾ? ನನಗ ನನಗೆ ಕೊಡಿಸ್ತೀಯಾ ಬಾಯಿಲಿ ರಾಕ್ ಪೇಪರ್ ಸೀಸರ್ಸ್ ಆಡು. ಅಲ್ಲ ಕೇಳಿಸ್ಕೊ, ರಾಕ್ ಪೇಪರ್ ಸೀಸರ್ಸ್ ಆಡು. 5 ಸರಿ ಆಡೋಣ. 3 ಸರಿ ನೀನು ವಿನ್ ಆದರೆ 3 ಟೈಮ್ಸ್ ಆಡೋದು. ಅದೇ 3 ಸರಿ ನೀನು ವಿನ್ ಆದರೆ ಅವಾಗ ನಿನಗೆ ಓಕೆನಾ? ನಾನು ಗೆಲ್ಲಲ್ಲ ಆದರೆ ಗೆಲ್ತಿ ಆಡು. ರಾಕ್ ಪೇಪರ್ ಸೀಸರ್ ಶೂಟ್. ಒಂದೋಯ್ತು. ಪೇಪರ್ ಸೀಸರ್ ಶೂಟ್. ಓಕೆ, ರಾಕ್ ಪೇಪರ್ ಸೀಸರ್ ಶೂಟ್. ಇನ್ನು 3 ಸರಿ ಗೆಲ್ಲಬೇಕು. 3 ಸರಿ ಗೆಲ್ಲಬೇಕು. ರಾಕ್ ಪೇಪರ್ ಸೀಸರ್ ಶೂಟ್. ರಾಕ್ ಪೇಪರ್ ಸೀಸರ್ ಶೂಟ್. ಓಕೆ, ನೀನೇ ಶಾಪ್ ಮಾಡ್ಕೊ. ನೀನು 1000 ಶಾಪ್ ಮಾಡ್ಕೋಬೋದು. ಯು ವಾಂಟೆಡ್ ಅ ನೈಟ್ ಡ್ರೆಸ್ ಅಲ್ವಾ? ಖುಷಿಯಾಗ್ಬಿಟ್ಟು ಹೋಗ್ತಾ ಇದ್ದಾಳೆ. ಮೊದಲು ಚೆನ್ನಾಗಿರುತ್ತಗೋ ನೋಡಿ, ಮೆಟೀರಿಯಲ್ ಚೆನ್ನಾಗಿದೆ ಥರ. ಏಯ್ ಮಿಠಾಯಿ ಥರದ್ದು ತಗೋಬೇಡ ಚಿನ್ನ. ಚಡ್ಡಿ ಥರದ್ದು ಬೇಕು ನನಗೆ. ಇದೊಂದೇ ಚಡ್ಡಿ ಇರೋದು ಅಂದ್ಕೊತೀನಿ. ಇದನ್ನು ಚಡ್ಡಿನಾ?
ಹಾಂ ಇದು ಚೆನ್ನಾಗಿದೆ. ಇಲ್ವಾ? ಇಷ್ಟ ಆಗಲಿಲ್ವಾ? ಇದು ಇದು ಪ್ಯಾಂಟ್ ಥರದ್ದಿದೆಯಲ್ಲ ಇದು. ನಿನ್ನ ಇಷ್ಟ ಭವಿಷ್ಯ. ಸ್ಟಾರ್ ಇರೋದು ಬ್ಲ್ಯಾಕ್ ಈ ಕಡೆ ಇರೋದು ನೋಡು. ನಾಚಿಕೆ ಆಯ್ತಿದ್ದೆ ನಿಮಗೆ ಹಿಂಗೆಲ್ಲ. ಬಾಯಲ್ಲಿ ಆಯಿತು. ಇದು ಬ್ಲ್ಯಾಕ್ದು ಒಂದು ಸ್ವಲ್ಪ ನೋಡು. ಸರಿ ಅಪ್ಪಂಗೆ ಕಾಲ್ ಮಾಡಲಾ ಒಂದ್ಸರಿ? ಗೈಸ್ 2 ಸೆಲೆಕ್ಟ್ ಮಾಡಿದಾಳು. ಅವಳಿಗೆ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಖುಷಿಗೆ. ಡ್ರೆಸ್ ಸೆಲೆಕ್ಟ್ ಮಾಡ್ಕೊ ಅಂತ ಅಂದರೆ ಇಲ್ಲೆಲ್ಲೋ ಬಂದು ಏನೋ ಹುಡುಕ್ತಾ ಇದ್ದಾಳೆ ಗೈಸ್. ಅವಳಿಗೆ ಸೂಟೇ ಆಗ್ತಾ ಇಲ್ಲ, ನೈಟ್ ಡ್ರೆಸ್ಸು ಅನಿಸ್ತಿದೆ. ಬಾ ಬೇರೆ ಕಡೆ ಹೋಗೋಣ, ಈಸಿ ಬೈಯಲ್ಲಿ ನೋಡೋಣ ಒಂದ್ಸರಿ. ಗೈಸ್ ಇಲ್ಲಿ ಆಪೋಸಿಟಲ್ಲಿ ಈಸಿ ಬೈ ಇದೆ, ಅಲ್ಲೂ ಒಂದ್ಸರಿ ಚೆಕ್ ಮಾಡಿ ಆಮೇಲೆ ಡಿಸೈಡ್ ಮಾಡೋದು. ಅಷ್ಟು ಸ್ವಪ್ನಾಗ ಹೋಗ್ತಿರೋದು ಒಂದೇ ಚಾಕ್ಲೇಟ್ ತೊಗೊಳೋದಕ್ಕೆ. ಒಂದೇ ಒಂದಲ್ಲ, 2. ಗೈಸ್ ಇಲ್ಲೇ ಜೂಡಿಯೋ, ಅಲ್ಲೇ ಈಸಿ ಬೈ ಗೈಸ್. ಹಾಂ ಟೇಕ್ ಇಟ್. ಸೈಜ್ ನೋಡು ಫಸ್ಟು ಗೈಸ್. ಇವಾಗ ಸದ್ಯಕ್ಕೆ ಭವಿಷ್ಯ ಹೋಗಿ ಟ್ರೈ ಮಾಡೋದು. ಅಲ್ಲಿಗೂ ಹೋಗ್ಬೇಕು ನಾನು. ಸೆಲೆಕ್ಟ್ ಮಾಡಿದ್ರು ನಮ್ಮದು. ನೋ 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 ನಾಟ್ ನೋ, ಬೇಡ. 5 pieces, ಇದು 3 pairs. ಅಲ್ಲ ರಿಕ್ವೈರ್ಮೆಂಟ್ ಇದೆಯಾ ಇದು? ಹೌದು. ಬಿಲ್ ಹಾಕ್ಸೋಣ ಸಾಕಾ? ಮತ್ತೆ ಅಲ್ಲಿ ಇದೆ ಸ್ವಪ್ನ ಬುಕ್ ಹೌಸಲ್ಲಿ ಚಾಕ್ಲೇಟ್ ಬೇಕು ನನಗೆ. ಓಕೆ ನಡಿ. ನಾನು ಅದು ಈ ಥರದ ಕ್ಲಿಪ್ ಅಂದ್ಕೊಂಡೆ. ಇದು ನೀನು ಇವಾಗ ಅದು ಬೇಕಾ ನಿಮಗೆ? ಇನ್ನೇನಾದ್ರು ಚಿಕ್ಕ ಮಕ್ಳದಿದ್ದರೆ ನೋಡ್ಬಿಡು. ಆಯಿತು ಗಾಯ್ಸ್, ಶಾಪಿಂಗು ನಮ್ಮ ಭವಿಷ್ಯಂದು. ಅವಳಿಗೆ ಎಷ್ಟು ಶಾಪಿಂಗ್ ಮಾಡಿಸಿದ್ರು ನಾನು ಅವಳಿಗೆ ಇನ್ನೂ ಒಂದೇನಾದ್ರು ತೊಗೊಳೋದಿರುತ್ತೆ ಗೈಸ್. ನಂಗೆ ಇದು ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ತೊಗೋತೀನಿ. ಆದರೆ ನಾನು ಇವಾಗ ಹಿಂದೆ ಇರೋ ಸಪ್ನಾಗ ಹೋಗಬೇಕು ನಮ್ಮ ಭವಿಷ್ಯ. ಆ್ಯಂಡ್ ಗೈಸ್ RR ನಗರಲ್ಲಂತೂ ಒಂದಕ್ಕಿಂತ ಒಂದು ಅಂಗಡಿಗಳು ಒಂದಾದ್ಮೇಲೆ ಡಿಕ್ಕಿಯನ್ನು ಹಾಂ ಒಂದಕ್ಕಿಂತ ಒಂದು ಅಂಗಡಿ ಇದೆ ಗೈಸ್. ಅದಕ್ಕೆ ಒಂದು ಕಡೆ ಬಂದರೆ ಎಲ್ಲ ಥರದ್ದು ಸಿಕ್ಬಿಡುತ್ತೆ. ಇವಾಗ ಭವಿಷ್ಯ ಸಪ್ನಾಗ ಹೋಗ್ಬೇಕಂತೆ ಒಂದೇ ಒಂದು ಚಾಕ್ಲೇಟ್ಗೋಸ್ಕರ. ತಗೊಳ್ಳೋ ಒಂದು ಲಾಲಿಪಾಪ್ಗೆ. ಹಾಂ ಆಯಿತಾ? ಗೈಸ್ ಆಯಿತು, ಚಾಕ್ಲೇಟ್ ತೊಗೊಂಡ್ಲು ಭವಿಷ್ಯ. ತೋರಿಸು ನೀನು ಯಾವ ಚಾಕ್ಲೇಟ್ ತೊಗೊಂಡಿದ್ಯಾ ಅಂತ. ಇದೇನೋ ವಿಚಿತ್ರವಾದ ಚಾಕ್ಲೇಟ್ ತೊಗೊಂಡಿದ್ದಾಳೆ. ಯಾಕೆಂದರೆ ನಮ್ಮ ಭವಿಷ್ಯ ವಿಚಿತ್ರದ ಹುಡುಗಿ. ಇವತ್ತು ನಮ್ಮ ಭವಿಷ್ಯ ನನ್ನ ಜೊತೆ ಕಾಫಿ ಕುಡಿಯೋದಕ್ಕೆ ಕಂಪನಿ ಕೊಡೋಕ್ಕೆ ಬರ್ತಾಳೆ. ಬರಲ್ವಾ? ಭವಿಷ್ಯ ಅಷ್ಟೆಲ್ಲ ಕೊಡ್ಸಿದ್ರೆ ನಿಂಗೆ ಬರ್ಬೇಕನ್ಸಲ್ವಾ? ಬರ್ತಾಳೆ ಗೈಸ್. ಇವತ್ತು ನಂದು 2ನೇ ಕಪ್ ಆಫ್ ಕಾಫಿ ಆಗೋಗುತ್ತೆ. ಬಟ್ ಇರಲಿ ಪರವಾಗಿಲ್ಲ ಅನಿಸ್ತಾ ಇದೆ. ಯಾಕೆಂದರೆ ಇವತ್ತು ನಾನು ಒಂದೊತ್ತೇ ಊಟ ಮಾಡಿರೋದು. ಅದಕ್ಕೆ ನಿಮಗೆ ಖುಷಿ ಆಯಿತಾ? ಏನು ಅನ್ನಿಸ್ತಾ ಇದೆ? ಮಜಾ ಬರ್ತಾ ಇದೆ. ಬಾ ಮನೆಗೆ ಹೋಗಿ ರಿವ್ಯೂ ಕೊಡ್ತೀನಿ. ಇಲ್ಲ ನೀನು ಒಬ್ಬಳೇ ಹೋಗ್ಬೇಕು ಮನೆಗೆ ಇವತ್ತು. ಅದಕ್ಕೆ ನಾನು ಪಾರ್ಕಲ್ಲಿ ಬಿಟ್ಬಿಟ್ಟು ಗೈಸ್ ಮನೆಗೆ ಬಂದ್ವಿ. ನಾನು ಅನ್ನಕ್ಕಿಟ್ಟು ಮೊಟ್ಟೆನೂ ಬೇಯೋಕ್ಕೆ ಇಟ್ಬಿಟ್ಟು ರಾತ್ರಿ ನಾವು ವೇಸ್ಟ್ ಮಾಡೋಕ್ಕೆ ಇವಾಗ ಊಟ ರೆಡಿ ಮಾಡೋದಕ್ಕೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದಾದಾದ್ಮೇಲೆ ತಿರ್ಗಾ ನಾನು ಇವಾಗ ವಾಕಿಗೆ ಹೋಗಬೇಕು. ನಾನು ಅಲ್ಲೇ ಇಳ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಗೈಸ್. ಅದಾದಮೇಲೆ ನೆನಪಾಯಿತು ಅನ್ನ ಮಾಡಬೇಕು. ಸುಮ್ಮನೆ ಏನಕ್ಕೆ ಭವಿಷ್ಯಂಗೆ ಮಾಡೋಕ್ಕೆ ಬರೋಲ್ಲ ಏನಿಲ್ಲ. ಸೊ ಬಂದ್ಬಿಟ್ಟು ಮಾಡೋದಕ್ಕೆ ಇಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಬಂದೆ. ಆ್ಯಂಡ್ ಭವಿಷ್ಯ ಅಲ್ಲಿ ಕೂತಿದ್ದಾಳೆ ವಿಚಿತ್ರವಾಗಿ. ಏನು ಅನ್ನಿಸ್ತು ಕುಡಿಸಿದ್ವಲ್ಲ?
ಮಜಾ ಬಂದ್ಬಿಡ್ತು. ಮಜಾ ಬಂದ್ಬಿಡ್ತಾ? ಹಿಂಗೆ ದಿನಾಗ್ಲೂ ಮಾಡ್ತಾ ಇದ್ರೆ ಶಾಪಿಂಗ್ ನಿಂಗೆ ತುಂಬ ಮಜಾ ಬರ್ತಾ ಇರೋದು ದಿನ ಅವಾಗ. ಅಂದರೆ ದಿನ ಶಾಪಿಂಗ್ ಮಾಡೋಕ್ಕಾಗಲ್ಲ ಗೈಸ್. ಏನೋ ಅವರಪ್ಪ ಇವತ್ತು ಆ್ಯಕ್ಚುಲಿ ಅವರಪ್ಪ ಅವಳಿಗೇನೆ ಅಂತ ಕೊಟ್ಟಿದ್ದು, ನಾನು ಸುಮ್ಮನೆ ತಮಾಷೆಗೆ ಅಂತ ನನಗೆ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದು ಅಷ್ಟೇ ಗೈಸ್. ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಾಕಿಗೆ ಹೋಗ್ತೀನಿ ಗೈಸ್. ನಮ್ಮ ಯಜಮಾನ್ರು ಬಂದರು, ಇಲ್ಲಿ ಬಚ್ಚಿಟ್ಕೊಂಡಿರ್ತೀನಿ. ಕಾಣಿಸ್ಬಿಡ್ತು ಗೈಸ್. ನೋಡೋಣ. ಗೈಸ್ ವಾಕ್ ಆಯಿತು. ಈಗ ನಮ್ಮೂರ ಕಾಪಿ ಕಟ್ಟೆಗೆ ಬಂದಿದ್ದೇವೆ. ಓಹೋ ಶಿಟ್, ಚಲೋ ಆಯಿತು ಗೈಸ್. ಒಂಚೂರು ಏನ್ರಿ ಬರೀ ಶಾಪಿಂಗ್ ಮಾಡಿಸೋದೇ ಆಗೋಯ್ತು ನಿಮ್ಮದು? ನಿಮ್ಮ ಮಗಳಿಗೆ ಅದೇನೋ ಹೋಗ್ತಾಳಲ್ಲಪ್ಪ, ಎಲ್ಲಿಗೆ ಪಯಣ ಯಾವುದೋ ದಾರಿ ಸಂಚಾರಿ ಆಯ್ತು ಗೈಸ್. ನಮ್ಮ ಭವಿಷ್ಯ ಎಷ್ಟೊಂದು ತಿಂಗಳಾನ್ಗಟ್ಲೆಯಿಂದ ಒಂದು ಟ್ರಿಪ್ಪು ಪ್ಲ್ಯಾನ್. ಅದಕ್ಕೆ ಪಾಪ ಅವಳಿಗೆ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ನಮಗೆ. ಹೋಗ್ಬಿಟ್ಟು ಬರ್ರಿ ಅಂತ ಅಷ್ಟೇ. ನಮ್ಮ ಯಜಮಾನ್ರಿಗಂತೂ ದಿನದಲ್ಲಿ 3-4 ಸರಿ ತಲೆ ತಿಂತಾಳೆ. ಕಿವಿಟ್ಬಿಟ್ಟು ಬಂದಿದ್ದಾರೆ ನಮ್ಮ ಯಜಮಾನ್ರು. ಅಲ್ಲೇ ಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿ ಕೀ ಇತ್ತಾ ಯಾವ್ದಾರು? ಓಕೆ ಓಕೆ. ಎಲ್ಲಿತ್ತು? ಥ್ಯಾಂಕ್ಸ್. ಕಟ್ಟೆ ಮೇಲೆ ಕೂತಿದ್ರು ಆಗಲೇ, ಸೊ ಅಲ್ಲಿ ಬಿಟ್ಬಿಟ್ಟಿದ್ದಾರೆ. ನೀವು ಇದ್ದೀರಲ್ಲ ನೋಡೋಕ್ಕೆ. ಹೊರಡೋಣ. ಹಾಯ್ ಮಗು. ಯಾರೋ ಬರ್ತಾ ಇದ್ದಾರೆ ನೆಂಟರು. ಮುಚ್ಚಕ್ಕೆ ಹೋಗ್ಬೇಡ. ಬಾ, ಬಟ್ಟೆ ಚೇಂಜ್ ಮಾಡ್ಕೋ. ಕನಕಪುರದಿಂದ ಬಂದರೆ ಇನ್ವಿಟೇಷನ್ ಕೊಡ್ಕೊ. ನೋಡು, ಅದಕ್ಕೇನೆ ಹೇಳೋದು ನಾನು ನೀಟಾಗಿ ಇಟ್ಕೊ ಮನೆ ಅಂತ. ಈಗ ಏನು ಮಾಡೋದು? ಗೊತ್ತಾಗೋಯ್ತಾ? ಕ್ಲೀನಾದ್ರು ಮಾಡ್ಕೋ ಭವಿಷ್ಯ. ಗೈಸ್ ಫಸ್ಟು ರೂಮ್ನಲ್ಲಿ ಇರ್ತಾ ಇತ್ತು ಗೈಸ್ ಈ ಎಡಪ ಎಲ್ಲ. ಇವಾಗ ಹಾಲ್ಗೆ ಇಳಿಸ್ಕೊಂಬಂದ್ಬಿಟ್ಟಿದ್ದಾಳೆ. ಏನು ನೈಟ್ ಡ್ರೆಸ್ ತೊಗೊಂಡು ಇನ್ನೊಂದು ನೈಟ್ ಡ್ರೆಸ್ ನೈಟಿ 4 ನೈಟಿ ತೊಗೊಂಡ್ಬಿಡು ಭವಿಷ್ಯ. ನನಗೆ ಆ ಥರದ್ದು ಕೊಡ್ಸಿದ್ರೆ ನೈಟಿ ತೊಗೋತೀನಿ. ಅದಲ್ಲಿತ್ತಲ್ಲ, ಹಾಂ, ಕೊಟ್ಟಿರೋ ದುಡ್ಡಿಗೆ ಗೈಸ್ ನನಗೂ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು. ನೀನು ಶಾಪಿಂಗ್ ಮಾಡು ಅಂತ ಹೇಳ್ಬಿಟ್ಟು. ನನಗೆ ಇವತ್ತು ಶಾಪಿಂಗ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಗೈಸ್, ಅದಕ್ಕೆ ನಾನು ತೊಗೊಳ್ಳಿಲ್ಲ. ನನಗೆ ನೈಟಿ ಎಲ್ಲ ತೊಗೊಳಕ್ಕೆ ಇಷ್ಟ ಆಗಲ್ಲ. ಏನಾದ್ರು ಬೇರೆ ಚೆನ್ನಾಗಿರೋದು ಹೊರಗಡೆ ಹಾಕ್ಕೊಂಡು ಹೋಗುವಂಥದ್ದು ತೊಗೊಳೋದಕ್ಕೆ ಇಷ್ಟ ನನಗೆ. ಸೊ ಅದಕ್ಕೆ ಸುಮ್ಮನಾದೆ ಗೈಸ್. ಚೆನ್ನಾಗಿರೋದು ಯಾವ್ದಾದ್ರು ಬರಲಿ ಆಮೇಲೆ ತೊಗೊಳ್ಳೋಣ ಅಂತ. ನಾನು ನೋಡು ಒಂದು ಚೆನ್ನಾಗಿರೋ ಡ್ರೆಸ್ ತೊಗೋತೀನಿ. ನೀನು ಟ್ರಿಪ್ಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ. ನೀನು ಹೋಗ್ಬೇಕಾದ್ರೆ ತಗೋ. ಅವಾಗ ಏನಾದ್ರು ಟೆಂಪಲ್ಗೆ ಹೋದ್ರೆ ನಿನ್ನ ಬಟ್ಟೆ ತಗೊಂಡು ಹೋಗ್ತೀನಿ. ಹಾಂ, ಯಾಕೆ ನಾನು ಶಾಪಿಂಗ್ ಎಲ್ಲ ಹಾಕೊಂತ್ಯಾ ಭವಿಷ್ಯ? ಇದೆಷ್ಟು ನಿನ್ಗೆ ಇಷ್ಟನೇ ಇಲ್ಲ ಈ ಪ್ಯಾಂಟ್, ಅದಕ್ಕೆ ಹಾಕೊಳ್ಳಲ್ಲ ಅಷ್ಟೇ. ಆದ್ರೆ ಇಷ್ಟ ಅಂತ ನಾನು ಯಾವಾಗ ಹೇಳಿದೆ, ನಾನೇ ತಾನೇ ತಗೊಂಡಿರೋದು. ನನ್ನ ಹತ್ರ ಇರೋ ಜೀನ್ಸ್ ಪ್ಯಾಂಟ್ಗಳೆಲ್ಲ ಹಳೆ ಕಾಲದ. ನೋಡಿ ಗೈಸ್, ನಾನು ಚಪ್ಪಲಿ ಕೊಡಲ್ಲ, ಬರೀ ಏನು ಅವಳು ತಗೋಬಿಡ್ತಾಳೆ, ವೇಸ್ಟ್ ಚಪ್ಪಲಿ ನಂಗೆ ಕೊಡ್ತಾಳೆ ಅಂತ ಅಂತಾರಲ್ಲ, ಹಿಂಗೆ ಎಲ್ಲ. ಇದು ವೇಸ್ಟ್ ಪ್ಯಾಂಟ್. ನಾನು ಕೇಳ್ದಾಗೂ ನೀನೇನು ಸರಿ, ಈ ಪ್ಯಾಂಟ್ ಕೊಟ್ರೆ ಎಷ್ಟು ಸರಿ ಹಾಕೋತೀಯವ ನೀನು? ತಿಂಗಳಿಗೆ ಎಷ್ಟು ಸರಿ ಹಾಕೊಂಡ್ಬಿಡ್ತೀಯ ಈ ಪ್ಯಾಂಟ್ನ? ಹೇಳು.
ಹೇಳು ಬಿಡೋದು ಬಿಡೋದು ಅನ್ನೋದಲ್ಲ ಗೈಸ್, ನನ್ನದು ಇದೊಂದು pant ಅದು. ಅವಳದೇ ಇರ್ಬೋದು ಗೈಸ್, ಆದರೆ ನನಗೆ ಆ ಪ್ಯಾಂಟು ಹಾಕ್ಕೊಂಡು ನೋಡಿದೆ, ಅದು ಒಂದು ಅವಳಿಗೆ ಇಷ್ಟ ಇಲ್ಲ ಆ ಪ್ಯಾಂಟ್ ಅಷ್ಟೊಂದು, ಅದಕ್ಕೆ ನಾನೇ ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ನಂದಿರೋ ಪ್ಯಾಂಟ್ಗಳೆಲ್ಲ ಟೈಟ್ ಫಿಟ್ಟಿಂಗು, ಅವಾಗಿರ್ತಿತ್ತಲ್ಲ ಸ್ಕಿನ್ ಟೈಟು, ಆ ಥರದ್ದು ಗೈಸ್. ಇವಾಗ ಈ ಥರದ್ದು ಹಾಕ್ಕೊಂಡು ಲೂಸಾಗಿ ಆರಾಮಾಗಿರೋದು ಹಾಕ್ಕೊಂಡು ಇವಾಗ ಆ ಥರದ ಪ್ಯಾಂಟ್ಗಳು ಹಾಕ್ಕೊಳ್ಳೋಕ್ಕೆ ಮನಸ್ಸಾಗ್ತಿಲ್ಲ. ಅದರ ಮೇಲೆ ಇನ್ನೊಂದು ನಿಜಾಂಶ ಏನು ಅಂದರೆ ನಾನು ದಪ್ಪ ಆಗೋಗಿದ್ದೀನಿ ಸ್ವಲ್ಪ, ಸೊ ಆ ಪ್ಯಾಂಟ್ಗಳು ಯಾವುದೂ ಆಗೋದಿಲ್ಲ ನನಗೆ. ನಾನು ಸಣ್ಣ ಆಗ್ಬಿಟ್ಟು ಹಾಕ್ಕೊಳ್ತೀನಿ, ಅವಾಗ ನಿನ್ನ ಪ್ಯಾಂಟ್ ನಿನಗೆ ಕೊಡ್ತೀನಿ, ಇಟ್ಕೋ, ಓಕೆನಾ? ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಿದ್ದೆ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಬಟ್ ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ, ಬಿಕಾಸ್ ನಂದು ನಿನ್ನೆ ವ್ಲಾಗು ಎಡಿಟ್ ಮಾಡಬೇಕು, ಇವತ್ತಿನ ವ್ಲಾಗು ಎಡಿಟ್ ಮಾಡಬೇಕು. ದಿನಾ ಲೇಟಾಗಿ ಮಲ್ಕೋತೀನಿ ಗೈಸ್, ಆಗ್ತಾನೇ ಇಲ್ಲ. ಬೆಳಗ್ಗೆ ಹೊತ್ತೇನಾದ್ರು ಎಡಿಟ್ ಮಾಡ್ಕೊಂಡು ಕೂತ್ಕೊಂಬಿಡೋಣ ಅಂತ ಅಂದರೆ ಏನೋ ಗೈಸ್ ಬೇರೆ ಏನೋ ಮಾಡ್ಕೊಂಡು ಕೂತಿರ್ತೀನಿ. ಹೆಂಗಾರು ಮಾಡಿ ಮ್ಯಾನೇಜ್ ಮಾಡಬೇಕು. ಇವತ್ತು ಊಟದ ಹೆಂಗೆ ಕಂಟ್ರೋಲ್ ಮಾಡಿಕೊಂಡೆ ಸ್ವಲ್ಪ, ಹಾಗೇನೇ ನಂದು ವ್ಲಾಗಿಂಗೂ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಿಕಾಸ್ ರಾತ್ರಿ ನಾನು ಎದ್ದಿರೋ ತನಕ ಭವಿಷ್ಯನೂ ಎದ್ದಿರ್ತಾಳೆ ಗೈಸ್. ಅವಳು ನಿದ್ದೆನೇ ಮಾಡೋದಿಲ್ಲ. ನಾನು 3 ಗಂಟೆಗೆ ಮಲಗಿದ್ರೆ ಅವಳು 3 ಗಂಟೆಗೆ ಮಲ್ಕೋತಾಳೆ. ಅವಳಿಗೆ ನಾನು ಇಲ್ಲದೆ ಹೋದರೆ ನಿದ್ದೆ ಬರಲ್ಲ, ಹೊಟ್ಟೆ ಹಶು ಆಗಲ್ಲ ಅಲ್ವಾ ಭವಿಷ್ಯ? ಹಳೆ ಗೈಸ್, ನಾನು ಅವಳ ಪಕ್ಕ ಮಲಗದೇ ಇದ್ದರೆ ನಿದ್ದೆ ಬರಲ್ಲ ಗೈಸ್ ಅವಳಿಗೆ. ಸೊ ಅದಕ್ಕೋಸ್ಕರ ನಾಳೆಯಿಂದ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಬೆಳಗ್ಗೆ ಹೊತ್ತು ಗ್ಯಾಪ್ ಸಿಕ್ಕಿದಾಗಲೇ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಊಟಕ್ಕೆ ಬರಬೇಕು, ಇನ್ನು ಅವರು ಕೆಳಗಡೆ ಅವರ ಮೇ ಬಿ ಅವ್ರ ಅಕ್ಕನ ಮನೆ ನನಗೆ ಮಾತಾಡಿಸ್ಕೊಂಡು ಕೂತಿರ್ಬೋದೇನೋ. ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹೈಪ್ ಬಟನ್ ಒತ್ತಿ ಗೈಸ್. ಅದಾದಮೇಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.